ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಿಮ್ಮ ಮನೆ ಅಥವಾ ನಿಮ್ಮ ಕಚೇರಿಯಲ್ಲಿ ಲೆಕ್ಕ ಪುಸ್ತಕ ಇದೆಯೇ? ನಿಮ್ಮ ಜೀವನದಲ್ಲಿ ಹಣಕಾಸಿನ ವಹಿವಾಟನ್ನು ನಡೆಸುವಂಥ ಒಂದು ಪುಸ್ತಕವನ್ನು ತಾವುಗಳು ಇಟ್ಟಿರ್ತೀರ ಅಲ್ವಾ? ಸೊ ವ್ಯಾಪಾರದಲ್ಲಾಗಿರ್ಬೋದು, ಎಲ್ಲೇ ಆಗಿರ್ಬೋದು. ಕೆಲವರು ತಮ್ಮ ಮನೆಯಲ್ಲಿ ಒಂದು ಪುಸ್ತಕವನ್ನು ಇಟ್ಟಿರ್ತಾರೆ. ಈ ತಿಂಗಳಿಗೆ ಇಷ್ಟು ಖರ್ಚಾಗುತ್ತೆ, ಇಂಥ ವಿಷಯಕ್ಕೆ ಇಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಬರೆದು ಟೋಟಲ್ ಇಷ್ಟು ಬೇಕಾಗುತ್ತೆ, ಇಷ್ಟು ಕಮಿಟ್ಮೆಂಟ್ ಇದೆ ಅನ್ನೋದನ್ನು ಬರೆದಿರ್ತಾರೆ. ಕೆಲವೊಂದು ಕಚೇರಿಗಳಲ್ಲಿ, ಆಫೀಸ್ಗಳಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಬಂತು, ಎಷ್ಟು ಹೋಯಿತು, ಯಾವುದ್ಯಾವುದೇ ಖರ್ಚಾಗಿದೆ ಅನ್ನುವಂಥ ಒಂದು ಲೆಕ್ಕ ಪುಸ್ತಕವನ್ನು ತಾವು ಇಟ್ಟಿರ್ತೀರ. ಎರಡೂ ಪುಸ್ತಕದಲ್ಲೂ ಈ ತಂತ್ರವನ್ನು ತಾವು ಬಳಸ್ಬೋದು. ಏನಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಬುಧವಾರದ ದಿನ ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ. ವೀಳ್ಯದೆಲೆ ಶುಚಿಯಾಗಿರಬೇಕು, ಚೆನ್ನಾಗಿರಬೇಕು, ನೋಡೋದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಇರಬೇಕು ಅನ್ನೋಂಥದ್ದು ಏನಿಲ್ಲ, ಚಿಕ್ಕ ಪ್ರಮಾಣದಲ್ಲಿ ಇರಬೇಕು ಆ ಥರದ್ದು ಏನೂ ಇಲ್ಲ. ಒಂದು ವೀಳ್ಯದೆಲೆಯನ್ನು ತಗೊಳ್ಳಿ. ಅದರಲ್ಲಿ ನೀವು ಹ್ರೀಂ ಮತ್ತು ಶ್ರೀಂ ಅನ್ನುವಂಥ ಎರಡು ಬೀಜ ಮಂತ್ರಗಳನ್ನು ಬರೀಬೇಕು. ಯಾವುದರಲ್ಲಿ ಅಂತ ಹೇಳಿದ್ರೆ ಅರಿಶಿನದಲ್ಲಿ ಬರೀಬೇಕಾಗುತ್ತೆ. ಸ್ವಲ್ಪ ಅರಿಶಿನದ ಪೇಸ್ಟನ್ನು ತಯಾರು ಮಾಡ್ಕೊಳ್ಳಿ. ಆ ಪೇಸ್ಟನ್ನು ನಿಮ್ಮ ಉಂಗುರದ ಬೆರಳು, ಅರ್ಥ ಆಯ್ತಲ್ವಾ, ನಿಮ್ಮ ಉಂಗುರದ ಬೆರಳನ್ನು ಅದ್ದಿ ಅದರಲ್ಲಿ ಈ ವೀಳ್ಯದೆಲೆ ಮೇಲೆ ಹ್ರೀಂ ಮತ್ತು ಶ್ರೀಂ ಅಂತ ಬರೀರಿ. ಒಂದು 2 ನಿಮಿಷ ಅದು ಒಣಗುತ್ತೆ. ಒಣಗಿ ಆದ ನಂತರ ಈ ಏನು ಪುಸ್ತಕ ನಿಮ್ಮ ಹತ್ರ ಇದೆಯೋ ಆ ಪುಸ್ತಕದಲ್ಲಿ ಈ ವೀಳ್ಯದೆಲೆನ ಒಂದು ಬದಿನಲ್ಲಿ ಇಟ್ಬಿಡಿ. ಹಿಂದ್ಗಡೆ ಇಡ್ಬೋದು, ಮುಂದ್ಗಡೆ ಇಡ್ಬೋದು, ಒಟ್ಟಿನಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ. ಮಧ್ಯದಲ್ಲಿ ಇಡಬೇಡಿ, ಯಾಕಂದರೆ ನೀವು ಆ ಪುಸ್ತಕದಲ್ಲಿ ಬರೀತಾ ಇರ್ತೀರಾ, ಮತ್ತೆ ಅದು ಅರ್ಧಕ್ಕೆ ಬರುತ್ತೆ. ಸೊ ಹಿಂದ್ಗಡೆ ಎಲ್ಲಾದರೂ ಅಥವಾ ಮುಂದ್ಗಡೆ ಎಲ್ಲಾದರೂ ಪುಸ್ತಕದಲ್ಲೇ ಇಡಬೇಕು. ಲೆಕ್ಕ ಪುಸ್ತಕನೇ ಆಗಿರಬೇಕು, ಅದರಲ್ಲಿ ಇಟ್ಬಿಡಿ, ಸಾಕು. ನೆಕ್ಸ್ಟ್ ಬುಧವಾರ ಈ ಎಲೆಯನ್ನು ತೆಗೀರಿ. ಅದು ಒಣಗೋಗ್ಬಿಟ್ಟಿರ್ತದೆ. ಈ ಎಲೆನ ತೆಗೆದು ಯಾವುದಾದ್ರು ಒಂದು ಮರದ ಬುಡದಲ್ಲಿ ಹಾಕ್ಬೋದು ಅಥವಾ ಹರಿಯ ನೀರಲ್ಲಿ ಇದನ್ನು ಹಾಕ್ಬೋದು. ಮತ್ತೆ ಒಂದು ವೀಳ್ಯದೆಲೆನ ತಗೊಳ್ಳಿ, ಹ್ರೀಂ ಶ್ರೀಂ ಅಂತ ಹೇಳ್ಬಿಟ್ಟು ಅದೇ ರೀತಿ ಅರಿಶಿನದ ಪೇಸ್ಟ್ನಿಂದ ಇದನ್ನು ಬರೆದು ಆ ಲೆಕ್ಕ ಪುಸ್ತಕದಲ್ಲಿ ಇಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಖರ್ಚು ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ, ಲಾಭ ಜಾಸ್ತಿ ಆಗಲು ಪ್ರಾರಂಭ ಆಗುತ್ತೆ. ವಹಿವಾಟು ನಿಮ್ಮದು ಚೆನ್ನಾಗಾಗೋದಕ್ಕೆ ಶುರು ಆಗುತ್ತೆ, ನಷ್ಟಗಳು ಸಂಭವಿಸುವುದು ಕಡಿಮೆ ಆಗುತ್ತೆ. ಮನೆಯಲ್ಲಿ ನಾವು ಕಮಿಟ್ಮೆಂಟ್ ಇತ್ಯಾದಿಗಳ ಪುಸ್ತಕ ಇಟ್ಟಿದ್ದೀವಲ್ಲ, ಪ್ರತಿ ತಿಂಗಳು ಕಮಿಟ್ಮೆಂಟ್ ಬರೀತೀವಲ್ಲ, ಅದರಲ್ಲಿ ಇಟ್ಟಾಗ ಏನಾಗುತ್ತೆ ಅಂದರೆ ಕಮಿಟ್ಮೆಂಟ್ ಪ್ರತಿ ತಿಂಗಳು ಕಡಿಮೆ ಆಗ್ತಾ ಬರ್ತದೆ. ಆ ಖರ್ಚುಗಳು ಕಡಿಮೆ ಆಗ್ತಾ ಬರ್ತದೆ. ಅದೇ ರೀತಿ ಆಫೀಸಲ್ಲಿ ಇಟ್ಟಿರುವಂಥ ಪುಸ್ತಕದಲ್ಲಿಡೋದ್ರಿಂದ ಲಾಭ ಜಾಸ್ತಿ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡ್ಬೋದು. ಇದನ್ನು ಪ್ರತಿ ಬುಧವಾರ ಮಾಡ್ಕೊಂಡು ಬನ್ನಿ. ನಿಮ್ಮ ಜೀವನದಲ್ಲಿ ಆ ಖರ್ಚು, ಆ ನಷ್ಟ ಅನ್ನುವಂಥ ವಿಷಯ ಕಡಿಮೆ ಆಗ್ತಾ ಹೋಗ್ತದೆ. ಒಂದೇ ಸಲ ಆಗಲ್ಲ, ಪ್ರತಿ ಬುಧವಾರ ಮಾಡ್ತಾ ಬನ್ನಿ. ಎಲ್ರಿಗೂ ಒಳ್ಳೆಯದಾಗಲಿ.